ಪ್ರತಿಷ್ಠಿತ ಕರ್ನಾಟಕ ಸೋಪ್ಸ್ ಡಿಟರ್ಜೆಂಟ್ ಲಿಮಿಟೆಡ್ ಐತಿಹಾಸಿಕ ವಹಿವಾಟಿನ ಮೂಲಕ ಸುದ್ದಿಯಾಗಿದೆ. ದೀಪಾವಳಿ ಹಬ್ಬದ ವೇಳೆ ಕೆಎಸ್ಟಿಎಲ್ 2 ವರ್ಷಗಳ ಇತಿಹಾಸದಲ್ಲೇ ಅತ್ಯಧಿಕ ಮಾರಾಟ ವಹಿವಾಟು ಮಾಡಿದೆ. 2024-25ನೇ ಆರ್ಥಿಕ ಸಾಲಿನಲ್ಲಿ ದಾಖಲೆ ಪ್ರಮಾಣದ 1787 ಕೋಟಿ ವಹಿವಾಟು ನಡೆಸಿದ್ದು ಅತ್ಯಧಿಕ ಲಾಭಾಂಶ 451 ಕೋಟಿ ಗಳಿಸಿದೆ. ಈ ಬಗ್ಗೆ ಕೆಎಸ್ಟಿಎಲ್ ನಿರ್ದೇಶಕ ಅಪ್ಪಾಜಿ ನಾಡಗೌಡ ಮಾಹಿತಿಯನ್ನ ಹಂಚಿಕೊಂಡರು. 2022-23ರಲ್ಲಿ 1375 ಕೋಟಿ ರೂಪಾಯಿ ವಹಿವಾಟು, 2023-24ರಲ್ಲಿ 1571 ಕೋಟಿ ರೂಪಾಯಿ ವಹಿವಾಟು, ಪ್ರಸ್ತುತ ವರ್ಷ 1787 ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದು 3 ವರ್ಷದಲ್ಲಿ ದಾಖಲೆ ವಹಿವಾಟು ಆಗಿದೆ ಅಂತ ಹೇಳಿದ್ರು. ಲಾಭಾಂಶದಲ್ಲಿ ಸರ್ಕಾರಕ್ಕೆ 135 ಕೋಟಿ ರೂಪಾಯಿ ಡಿವಿಡೆಂಡ್ ಹಾಗೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 5 ಕೋಟಿ ರೂಪಾಯಿ ಪಾವತಿ ಮಾಡಲಾಗಿದೆ. 40 ವರ್ಷಗಳ ಹಳೆಯ ಮಷಿನ್ಗಳನ್ನ ಅಪ್ಡೇಟ್ ಮಾಡಲಾಗಿದೆ. ಅಲ್ಲದೆ ಸುಧಾರಣೆಗಾಗಿ ಹಲವು ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅಂದ್ರು. ಇದೀಗ ವಿದೇಶದಲ್ಲೂ ಮೈಸೂರು ಸ್ಯಾಂಡಲ್ ರೀಚ್ ಆಗ್ತಿದ್ದು ಮೇಕ್ ಅಪ್ ಐಟಂಗಳ ಬಗ್ಗೆಯೂ ಗಮನ ಕೊಡಲಾಗ್ತಿದೆ ಅಂತ ಹೇಳಿದರು. 24-25ರಲ್ಲಿ 1787 ಹೆಚ್ಚಾಯಿತು. ಅಂದರೆ ಹೆಚ್ಚು ಕಡಿಮೆ ಪ್ರತಿ ವರ್ಷ 200 ಕೋಟಿ ನಮ್ಮ ವಹಿವಾಟದ ಬಂಡವಾಳ ಹೆಚ್ಚಾಗ್ತಾ ಇದೆ. ಇದು ಏನು ತೋರಿಸುತ್ತಪ್ಪ ಅಂದರೆ ವಿಶೇಷವಾಗಿ ಮೈಸೂರು ಸ್ಯಾಂಡಲಿನ ಮೇಲೆ ಇರುವಂತಹ ಗ್ರಾಹಕರ ಒಂದು ವಿಶೇಷವಾದಂಥ ನಂಬಿಕೆ ಮತ್ತು ಆ ಪ್ರಾಡಕ್ಟು ನಾವೇನಿಲ್ಲಿ ತಯಾರು ಮಾಡ್ತಕ್ಕಂಥ ಪ್ರತಿಯೊಂದು ವಸ್ತು ಕೂಡ ಅದು ಜನರಿಗೆ ಬಹಳ ಆಕರ್ಷಣವಾಗಿದೆ ಮತ್ತು ಅದು ಒಳ್ಳೆಯ ಗುಣಮಟ್ಟದ್ದು ಅನ್ನುವಂಥದ್ದು ಕೂಡ ಇದಕ್ಕೆ ಕಾರಣ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಮೊದಲನೇದಾಗಿ ನಾನು ಎಲ್ಲ ನನ್ನ ಆಡಳಿತ ಮಂಡಳಿಯ ಸಿಬ್ಬಂದಿ ವರ್ಗದವರಿಗೆ ಮತ್ತು ಕಾರ್ಮಿಕರಿಗೆ, ವಿಶೇಷವಾಗಿ ಗ್ರಾಹಕರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಯಾಕಂದರೆ ಈ ಪ್ರಯತ್ನ ಕೇವಲ ಒಬ್ಬ ಚೇರ್ಮನ್ ಆಗಿ, ಕೇವಲ ಒಬ್ಬ MD ಆಗಿ ಮಾಡ್ತಕ್ಕಂಥದ್ದಕ್ಕೆ ಮಾತ್ರ ನಾವು ಸೀಮಿತಗೊಳಿಸ್ತಕ್ಕಂಥದ್ದಲ್ಲ. ನಮ್ಮ ಪಾತ್ರ ಇದ್ದೇ ಇರುತ್ತೆ, ನಮ್ಮ ಪಾತ್ರ ಇದ್ದೇ ಇರ್ತೈತೆ. ಆದರೆ ಇದರಲ್ಲಿ ಅವ್ರದ್ದು ಕೂಡ ಇವತ್ತು ಈ ಬೆಳವಣಿಗೆಯಲ್ಲಿ ಬಹಳ ಮುಖ್ಯವಾಗಿ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.